ಹಾಯ್ ಆಲ್, ಇದು ಮಂಡೆ ಮಿನಿ ಬ್ಲಾಗ್. ನಾನು ಬೆಳಗ್ಗೆ ಎಲ್ಲ ನನ್ನ ರೂಟೀನ್ ಮುಗಿಸ್ಕೊಂಡು ಪೂಜೆ ಮಾಡಿ ಆಮೇಲೆ ಬಾಕ್ಸ್ ಕಟ್ಟೋಕ್ಕಂತ ಬದ್ನೆಕಾಯಿ ಪಲ್ಯ ಮಾಡ್ತಿದ್ದೀನಿ. ಬದ್ನೆಕಾಯಿ ಪಲ್ಯ ಮಾಡ್ಕೊತ ಹಾಗೆ ಈ ಕಡೆ ರೊಟ್ಟಿ ಮಾಡೋಣ ಅಂತ ಒಂದು ಸ್ವಲ್ಪ ಜಿಗುಟು ಹಾಕ್ಯಂತಿದ್ದೀನಿ ರೊಟ್ಟಿಗೆ. ನಮ್ಮ ಮನೆಯವರು ಏನು ಇದು ಮಾಡಬೇಡ, ನಾನೇ ಹೊರಗಡೆ ಊಟ ಮಾಡ್ಕೊತೇನೆ ಅಂತಾರೆ. ನಾನೇ ಇರಲಿ ಬೇಡ ಅಂತಂದು ಮನೆಯಲ್ಲೇ ಊಟ ಮಾಡಿರಿ ಅಂತ ಕಟ್ಟಿ ಕಳಿಸ್ತೀನಿ. ಹಾಗೆ ಆ ಕಡೆ ಬದ್ನೆಕಾಯಿ ಪಲ್ಯ ಒಗ್ಗರಣೆ ಹಾಕಿ ಈ ಕಡೆ ರೊಟ್ಟಿ ಜಿಗಿಟ್ಟು ಹಾಕ್ಕೊಂಡು ಹಾಗೆ ಬದ್ನೆಕಾಯಿ ಪಲ್ಯ ರೆಡಿ ಆಗತ್ಲೆ ಜಿಗುಟು ಆಯಿತು. ಅದನ್ನ ಸೈಡಿಗೆ ಎತ್ತಿಟ್ಕೊಂಡು ಬದ್ನೆಕಾಯಿ ಪಲ್ಯನೂ ಬಾಕ್ಸಿಗೆಲ್ಲ ಹಾಕಿ ಮತ್ತು ಒಂದು ಕಡೆ ಅವಲಕ್ಕಿಗೆ ಒಗ್ಗರಣೆ ಹಾಕಿದೆ ಟಿಫನಿಗೆ ಅಂತ. ಮತ್ತು ಒಂದು 4 ರೊಟ್ಟಿ ಮಾಡಿದೆ. ನಮ್ಮ ಮನೆಯವರಿಗೆ ಅಷ್ಟೇ ಲೇಟ್ ಆಗುತ್ತೆ ಅಂತ ತನ್ವಿ ಸ್ಕೂಲಿಗೆ ಒಂದು 4 ರೊಟ್ಟಿ ಮಾಡಿ ತನ್ವಿಗೂ ಅವಲಕ್ಕಿ ತಿನ್ನಿಸಿದೆ. ಮತ್ತು ತನ್ವಿ ಯಶ್ವಿಗೆ ಇಬ್ಬರಿಗೆ ಸ್ನಾನ ಮಾಡಿಸಿ ತನ್ವಿ ನಾನೇ ಸ್ಕೂಲ್ ಬಿಟ್ಟು ಬಂದೆ. ಅವ್ರ ಪಪ್ಪ ಬೇಗ ಹೋಗಿತ್ತು. ಹಾಗೆ ನೀರು ಬಿಟ್ಟಿದ್ದರು. ಈ 2 ಕೊಡನ ಅಡುಗೆ ಬಳಸೋಕ್ಕೆ ಅಂತ 1-2 ಕೊಡ ನಾನು ತುಂಬಿದೆ. ನೀರನ್ನ ತುಂಬಿ ಎತ್ತಿಟ್ಟು ಹಾಗೆ ನೀರೆಲ್ಲ ಒರೆಸಿ ನಾನು ಟಿಫನ್ ಮಾಡಿದ್ದಿಲ್ಲ, ಅದಕ್ಕೆ ಟಿಫನ್ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು 4 ಫ್ರೈ ಮಾಡಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, 1-2 ಕಾಳು ಮೆಣಸು, ಕೊತ್ತಂಬರಿ, ಹಾಗೆ ಉಪ್ಪು ಹಾಕ್ಕೊಂಡು ಮತ್ತು ರೋಸ್ಟ್ ಮಾಡಿ ಶೇಂಗಾ ಹಾಕ್ಕೊಂಡು ಶೇಂಗಾ ಚಟ್ನಿ ಮಾಡ್ಕೊತಿದ್ದೀನಿ. ಗ್ರೇಟ್ ಮಾಡ್ಕೊಂಡ್ರೆ ಶೇಂಗಾ ಚಟ್ನಿ ರೆಡಿ ಆಯಿತು. ಹಾಗೆ ಎಲ್ಲ ತರಕಾರಿ ಹಾಕಿ 1-2 ತಾಲಿಪಟ್ಟು ರೆಡಿ ಮಾಡಿಕೊಂಡೆ. ನನ್ನ ಟಿಫನ್ ಮುಗೀತು. ಹಾಗೆ ನಾನು ಟಿಫನ್ ಮುಗಿಸ್ಕೊಂಡು ಇವನ್ನೆಲ್ಲ ಹಾಕಿ ಗೋಧಿ ಬೀಸ್ಕೊಂಬಂದೆ. ಗೋಧಿನ ಹಾಕ್ಕೊಂಡು, ಯಾಕಂದರೆ ಹಿಟ್ಟು ಖಾಲಿ ಆಗಿತ್ತು. ಹಾಗೆ ನೈಟು ಊಟಕ್ಕೆ ನಾನು ಮಾಡಿದೆ. ಬಾಯ್ ಆಲ್.